ನಮಸ್ತೆ. ವಿಶ್ರುತ್ ಆಗ್ರೋ ಇಂಡಸ್ಟ್ರೀಸ್ ರಿಜಿಸ್ಟರ್, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ನಾವು ಭೂಸಿರಿ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅನ್ನು ಉತ್ಪಾದಿಸುತ್ತಿದ್ದು, ನಮ್ಮ ಸಹ ಕಂಪನಿಯಾದ ವಿಶ್ರುತ್ ಅಗ್ರಿ ಬಿಸಿನೆಸ್ ಪ್ರೈವೇಟ್ ಲಿಮಿಟೆಡ್ ಮೂಲಕ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ವ್ಯವಹರಿಸುತ್ತಿದ್ದು, ಇಲ್ಲಿ ತನಕವೂ ರೈತರಿಂದ ಉತ್ತಮ ಪ್ರತಿಕ್ರಿಯೆ ಬಂದಿದೆ. ಅಲ್ಲಿನ ರೈತರ ಅಭಿಪ್ರಾಯವನ್ನ ನಾವಿಲ್ಲಿ ನೋಡಬಹುದು. ಆತ್ಮೀಯ ರೈತ ಬಾಂಧವರೆಲ್ಲರಿಗೂ ವಿಶ್ರುತ್ ಯೂಟ್ಯೂಬ್ ಚಾನೆಲ್ನಲ್ಲಿ ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಅದೇ ಥರ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಗೊಬ್ಬರವು ಭಾಳಷ್ಟು ರೈತರು ಬಳಕೆ ಮಾಡ್ಕೊಂಡಿದ್ದಾರೆ. ಇವಾಗ ನಾವು ಬೀದರ್ ಜಿಲ್ಲೆಯಲ್ಲಿ ಮತ್ತೊಬ್ಬ ರೈತರು ನಮ್ಮ ಗೊಬ್ಬರವನ್ನು ಬಳಕೆ ಮಾಡಿದ್ದಾರೆ. ಅವರ ತೋಟಕ್ಕೆ ವಿಸಿಟ್ ಮಾಡಿ ಅವರ ಅಭಿಪ್ರಾಯವನ್ನು ತಿಳ್ಕೊಂಬೋಣ ಅಂತ ಬಂದಿದ್ದೇವೆ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು ಸರ್? ನಾವು ಶರಣಪ್ಪ. ಊರು ಸರ್? ಕಣಜಿ ತಾಲೂಕಾ ಜಿಲ್ಲೆ ಸರ್? ತಾಲೂಕಾ ಬಾಜು ಜಿಲ್ಲಾ ಬೀದರ್. ಬೀದರ್ ಸರ್. ಕಣಜಿ ಗ್ರಾಮ ಸರ್? ಕಣಜಿ ಗ್ರಾಮ. ಕಣಜಿ ಗ್ರಾಮ. ಸರ್ ನಮ್ಮ ಗೊಬ್ಬರ ಯಾವ ಬೆಳೆಗೆ ಹಾಕಿರಿ ನೀವು? ಕಬ್ಬಿಗೆ ಹಾಕಿರಿ. ಎಷ್ಟು ಎಕರೆ ಇದೆ ಸರ್? 2.5 ಎಕರೆ ಕಬ್ಬಿದೆ. ಎಷ್ಟು ಬ್ಯಾಗ್ ಹಾಕಿರಿ ಸರ್? ಅದು 18 ಬ್ಯಾಗ್ ಆಗಿವೆ. 18 ಬ್ಯಾಗ್ ಹಾಕಿರಿ. ಟೋಟಲ್ 18 ಬ್ಯಾಗ್ ಹಾಕಿರಿ. ಬೇರೆದು ಯಾವ್ದಾರ ಹಾಕಿರಿ ಸರ್? ಯೂರಿಯಾ ಮಿಕ್ಸ್ ಮಾಡಿದೆ ಅಷ್ಟೇ. ಯೂರಿಯಾ ಮಿಕ್ಸ್ ಮಾಡ್ಕೇಸಿ ಹಾಕಿರಿ. ನಮ್ಗೆ ಒಂದು 2.5 ಎಕರೆದಾಗ ನಮ್ಗೆ 18 ಚೀಲ ಹಾಕಿರಿ. ಅದ್ರಾಗ ಯೂರಿಯಾ ಮಿಕ್ಸ್ ಮಾಡ್ಕೇಸಿ ಹಾಕಿರಿ. ಯಾವಾಗ ಹಾಕಿರಿ ಸರ್ ಅದು? ಮುಕ್ಳಿ ಹೊಡತ್ತೀವಮ್ಮ. ಮತ್ತು ಜೂನ್ದಾಗ ಮುಕ್ರಿ ಹೊಡೆಪರಿ ಅಂದ್ರೆ ನೇಗುಲ್ ಹೊಡೆಪರಿ ಹಾಕಿರಿ. ನೇಗುಲ್ ಹೊಡೆಪರಿ ಮತ್ತು ಜೂನ್ ಟೈಮ್ನಲ್ಲಿ ಹಾಕಿ. ಟೋಟಲ್ 18 ಚೀಲ ಹಾಕಿರಿ. 2.5 ಎಕರೆ. ಮತ್ತು ಸರ್ ನಿಮ್ಮ ಹಾಕೋಣ ರಿಸಲ್ಟ್ ಹೆಂಗೆ ಅನ್ನಿಸ್ತು ಸರ್? ಎಲ್ಲ ರಿಸಲ್ಟ್ ಚೆನ್ನಾಗಿ ಅನ್ಸುತ್ತೆ. ರಿಸಲ್ಟ್ ಚೆನ್ನಾಗಿ ಅನ್ಸುತ್ತೆ ಸರ್. ವರ್ಷಿಗೆ ಹೆಂಗೆ ಇರ್ತೈತಿ, ಈ ವರ್ಷ ಹೆಂಗೆ ಬಂದ್ರಿ ಸರ್? ವ್ಯತ್ಯಾಸ ಏನಿದೆ? ವ್ಯತ್ಯಾಸ ಗಣಿಕೆ ಹೆಚ್ಚಾಗೈತಿ. ಗಣಿಕೆ ಹೆಚ್ಚಿಗೆ ಆಗ್ಯಾವ. ವರ್ಷಿಗೆ ಎಷ್ಟು ಗಣಿಕೆ ಬರ್ತೀವಿ ಸರ್? ಒಂದು 20 ಸುಮಾರು ಬರ್ತೀವಿ. ಈ ವರ್ಷ ಎಷ್ಟು ಬಂದಿರ್ಬೋದು? ಒಂದು 30 ಸುಮಾರು ಐತಿ. 30 ಸುಮಾರು ಐತಿ. ಮತ್ತು ಸರ್ ಹೋದ ವರ್ಷ ನಿಮಗೆ ಬೇರೆ ಗೊಬ್ಬರ ಬಳಸ್ತಿದ್ದೀರಿ. ನಿಮ್ಮ ಮರಿಗಳು ಎಷ್ಟು ಹೊಡಿತೀವಿ ಸರ್? ಒಂದು 6-7 ಹೊಡಿತೀವಿ. ಈ ವರ್ಷ ಎಷ್ಟು ಹೊಡೆದೀವಿ ಸರ್? ಇವತ್ತು 8-10 ಹೊಡೆದು. 8-10 ಹೊಡೆದೀವಿ. ಈ ವರ್ಷ ಹಾಡಿದೆ. ಹೋಗಿ ವರ್ಷ ಕಮ್ಮಿ ಹೊಡಿತೀವಿ. ಈ ವರ್ಷ ನಮ್ಮ ಹಾಕೋಣ ಜಾಸ್ತಿ ಹೊಡೆದು. ಆಯ್ತು. ಮತ್ತು ನಿಮಗೆ ರಿಸಲ್ಟ್ ಅಂತ ಚಲೋ ಕಾಣಿಸ್ತಾ ಇದೆ ಸರ್? ಹಾಂ, ಚೆನ್ನಾಗಿ. ನಿಮಗೆ ವರ್ಷಿಗೆ ಎಷ್ಟು ಎವರೇಜ್ ಬರ್ತಿತ್ತು ಸರ್? ವರ್ಷಿಗೆ 30-35 ಬರ್ತಿತ್ತು. ಈ ವರ್ಷ ಎಷ್ಟು ಬರಪ್ಲಿ ಅನಿಸ್ತದೆ ಸರ್? ವರ್ಷಿಗೆ 50-60 ಸುಮಾರು ಬರಬೇಕು. 60 ಸುಮಾರು ಬರಬೇಕು. ಒಂದು ಕಾಟ ಮಾಡಿ ನೋಡ್ರಿ, ಒಂದು ಗಣಿಕೆ ಅನಿಸಿ. ಹಾಂ, ಇದು ಹೇಳ್ತಾ. ಮತ್ತು ಆತ್ಮೀಯ ರೈತ ಬಾಂಧವ್ರಿ, ಸರ್ ಅವ್ರ ಮಾತು ಕೇಳಿದ್ದೀರಿ. ನೀವೆಲ್ಲರೂ ಬಳಕೆ ಮಾಡಿ. ಸರ್ ಅವ್ರದ್ದು ಈಗ ಒಂದು ಕಬ್ಬಿನ ಗಣಿಕೆ ಅಣಿಸಿ ತೋರಿಸ್ತೀವಿ ನಿಮಗೆ. ಒಂದು ಕಬ್ಬಿನ ಗಣಿಕೆ ಅಣಿಸಿ. ಈಗ ಕಟ್ತೋರಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 ಗಣಿಕೆ ಬಂದವ. ಅಲ್ಲಿ ಒಂದು ತೊಳಗ ಒಂದು 28 ಅಂದ್ರೆ 30 ಸಮಯ ಬಂದವ. ಒಂದು ಕಟಾವು ಮಾಡಿ ಕಾಟ ಮಾಡಿ ತೋರಿಸ್ತೇವೆ. ಒಂದು 10 ಮರಿಗಳು ಹೊಡೆದವ. 10 ಮರಿಗಳು ಅಂದ್ರೆ 1 ಎಕರೆದಾಗ ನಾವು 30,000 ಬೀಜ ಆಯ್ತಾವ. ಇದು 3,000 ಬೀಜ 3 ಟನ್ ಲವಣಿ ಮಾಡ್ತೀವಿ. 3 ಟನ್ ಅಂದ್ರೆ 30,000 ಬೀಜ ಆಯ್ತಾವ. ಇದು ಗಳಗಳು ಆಯ್ತಾವ 30,000. ಒಂದು ಗಳ ತೂಕ ಮಾಡಿ ನೋಡ್ರಿ ಎಷ್ಟು ಎವರೇಜ್ ಬರ್ತದೆ ತೋರಿಸ್ತೀವಿ. ಆತ್ಮೀಯ ರೈತ ಬಂತಾರೆ. ಸರ್ ಅವ್ರು ಮತ್ತೆ ಹೇಳಿದಿರಿ. ಒಂದು ಕಬ್ಬು ಈಗ 30 ಗಣಿಕೆ ಬಂದವ. ಒಂದು ಕಟಾವು ಮಾಡಿ ತೋರಿಸ್ತೀವಿ. ತೂಕನೂ ಮಾಡಿ ನಿಮಗೆ ತೋರಿಸ್ತೀವಿ. ಇದು ತೂಕ ಮಾಡಿ ಮತ್ತು ಇದ್ರ ಮುಂದಿನ ವಿಡಿಯೋ ಕಂಟಿನ್ಯೂ ಮಾಡ್ತೇವೆ ಅಂತ ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ರೈತ ಬಾಂಧವ್ರಿ, ಸರ್ ಅವ್ರದ್ದು ಒಂದು ಕಟಾವು ಮಾಡಿ ಕಾಟ ಮಾಡಕ್ಕೆ ತಂದಿದ್ದೀವಿ. ಅವ್ರು ಕಾಟ ಮಾಡ್ತಾ ಇದ್ದೀವಿ. ಇಲ್ಲಿ ಬಂದು ತೋರಿಸಿ. ಎಷ್ಟು? 3.5 kg ಅದ. ಹಾಂ, 3.5 kg ಅದ. ಹೊಂಟೆ ಅದ ಕಲೆ. ಹಾಂ, 3.5 kg ಅದ. 1 ಎಕರೆದಾಗ ನೀವು 3 ಟನ್ ಬೀಜ ಲವಣಿ ಮಾಡಿರಿ. 3,000 ಬೀಜ ಅಂದ್ರೆ 10 ಮರಿಗಳು ಹೊಡೆದಾವ. 10 ಮರಿಗಳು 10 ಗಳಗಳು ಐತಾವ. ಒಂದು 10 ಗಳ ಆಗಿ ಒಂದೊಂದು ಗಳ 3.5 kg ಅಂತ 3.5 kg ಇಟ್ಟು ನಿಮಗೆ 90 ತಕ ಹೋಯ್ತದೆ. 90 ತಕ ಹೋಯ್ತದೆ ಅನಿಸ್ತೈತೆ ನಿಮಗೆ. ಹೆಂಗೆ ಅನಿಸ್ತಾ ಇದೆ? ಬರ್ಬೇಕಂತ ಅನಿಸ್ತದೆ. ಆತ್ಮೀಯ ರೈತ ಬಂದವ್ರಿ, ಒಂದು ಕಟಾವು ಮಾಡಿ ತಂದಿದ್ದೀವಿ. 3.5 kg ಆಗಿದೆ. 3 kg ಇದ್ದು ಒಂದು ಬೀಜಕ್ಕೆ 10 ಮರಿ ಹೊಡೆದು 90 ತಕ ಎವರೇಜ್ ಹೋಗಿತ್ತು. 80-90 ಟನ್ ಆಗುತ್ತೆ. ಎಕರೆಗೆ 80-90 ಆಗುತ್ತೆ. ನೀವೆಲ್ಲರೂ ನಮ್ಮ ಗೊಬ್ಬರವನ್ನು ಬಳಕೆ ಮಾಡಿ. ನಮ್ಮ ಗೊಬ್ಬರವು ಹತ್ತಿರದ PKPS ಸೊಸೈಟಿಯಲ್ಲಿ, ಬೀದರ್ ಜಿಲ್ಲೆಯ ಬಹಳ ಸೊಸೈಟಿಯಲ್ಲಿ ಲಭ್ಯ ಇದ್ದು, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ನಂಬರನ್ನು ಕೊಟ್ಟಿರ್ತೀವಿ. ನಮಗೆ ಸಂಪರ್ಕಿಸಿ. ಧನ್ಯವಾದಗಳು.